ಕರ್ನಾಟಕ ಗೋವಾ ಗಡಿಯಲ್ಲಿ 400 ಕೋಟಿ ರಾಬರಿ ಪ್ರಕರಣ. ರಾಬರಿಯಲ್ಲಿ ಕರ್ನಾಟಕ ಪೊಲೀಸರು ಶಾಮೀಲಾಗಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಆರೋಪವನ್ನ ಅಲ್ಲಗಳೆದಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರು. ನಮ್ಮ ಪೊಲೀಸರು ಇದರಲ್ಲಿ ಭಾಗಿಯಾಗದಂತೆ ಕಾಣಲ್ಲ, ಭಾಗಿಯಾದಂತೆ ಕಾಣದೆ ನಮಗೆ ಬಂದ ಮಾಹಿತಿ ಪ್ರಕಾರ ಭಾಗಿಯಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ತನಿಖೆಯ ನಂತರ ಎಲ್ಲವೂ ಕೂಡ ಗೊತ್ತಾಗಲಿದೆ ಅನ್ನುವಂಥದ್ದನ್ನ ಮಾನ್ಯ ಗೃಹ ಮಂತ್ರಿಗಳು ಹೇಳಿರೋದು. ಇಲ್ಲ, ಅವರು ಮಹಾರಾಷ್ಟ್ರ ಸರ್ಕಾರದವರು SIT ಮಾಡಿದ್ದಾರೆ, ಮಹಾರಾಷ್ಟ್ರ ಪೊಲೀಸ್. ಅದರ ತನಿಖೆಯಲ್ಲಿ ಏನು ವರದಿ ಬರುತ್ತೆ ಅದರ ಮೇಲೆ, ಯಾಕೆಂದರೆ ತುಂಬ ಕನ್ಫ್ಯೂಷನ್ ಇದೆ. ನಮಗೆ ಮಾಹಿತಿಗಳು ನಮಗೂ ಸ್ವಲ್ಪ ಬಂದಿದೆ, ಆದರೆ ಆ ಮಾಹಿತಿಗಳಲ್ಲಿ ಕೂಡ ಭಾಳ ಕನ್ಫ್ಯೂಷನ್ ಇದೆ. ಅದಕ್ಕೆ ನಮ್ಮ DG ಅವರು ಮಹಾರಾಷ್ಟ್ರ DG ಅವರಿಗೆ ಮಾತನಾಡಿದ್ದಾರೆ, ಕೆಲವಷ್ಟು ಮಾಹಿತಿಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ಆದರೆ ತನಿಖೆ SIT ಕಾನ್ಸ್ಟಿಟ್ಯೂಟ್ ಮಾಡಿರೋದ್ರಿಂದ ಅದು ತನಿಖೆ ಹೊರಗಡೆ ಬರೋವರೆಗೂ ನಾವೇನು ಹೇಳೋದಕ್ಕಾಗೋದಿಲ್ಲ. ಅದೆಲ್ಲವನ್ನು ನೋಡ್ತಾರೆ ಅವರು. ನಮಗೆ ಮೇಲ್ನೋಟಕ್ಕೆ ನಮಗೆ ಇಲ್ಲಿವರೆಗೂ ಮಾಹಿತಿ ಬಂದಿರೋ ಪ್ರಕಾರ ನಮ್ಮವ್ರು ಯಾರೂ ಕೂಡ ಭಾಗಿಯಾಗಿಲ್ಲ. ಬೆಳಗಾಂ ಪೊಲೀಸ್ನವರು, ಕರ್ನಾಟಕ ಪೊಲೀಸ್ನವರು ಯಾರೂ ಕೂಡ ಭಾಗಿಯಾಗಿಲ್ಲ. ದಟ್ ಈಸ್ ದಿ ಇನ್ಫಾರ್ಮೇಷನ್ ಐ ಹ್ಯಾವ್ ಫಸ್ಟ್ ಹ್ಯಾಂಡ್.